ಟ್ಯಾರೋ ರೂಟ್ ತವಾ ಫ್ರೈ. ಇದರಲ್ಲಿ ಹೆಚ್ಚಿಗೆ ಫೈಬರ್ ಇರೋದ್ರಿಂದ ಇದು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಹಾಗೂ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗಿದ್ರೆ ಬನ್ನಿ ಟ್ಯಾರೋ ರೂಟ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡಿ, ಇದು ಟ್ಯಾರೋ ರೂಟ್ ಅಂತ ಹೇಳ್ತಾರೆ. ಇದು ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗಲ್ಲ. ಆಮೇಲೆ ಇದು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಆ್ಯಂಟಿಬಯೋಟಿಕ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು ನೋಡಿ, ಈ ಥರ ಇರುತ್ತೆ. ನಾನು ಆ ಟ್ಯಾರೋ ರೂಟನ್ನು ಕಟ್ ಮಾಡಿಕೊಂಡು ಈ ಥರ ಕುಕ್ಕರಿಗೆ ಹಾಕಿ ಒಂದು 3 ವಿಸಲ್ಲು ಕೂಗ್ಸಿದ್ದೀನಿ. ಈ ಥರ ಬಾಯ್ಲ್ ಮಾಡ್ಕೋಬೇಕು ನಾವು ಇದನ್ನು. ನೋಡಿ, ಈ ಥರ. ಇವಾಗ ಇದರದ್ದು ಸಿಪ್ಪೆ ತೆಗಿಯೋಣ. ಈ ಥರ ಎಲ್ಲದು ಸಿಪ್ಪೆ ತೆಗೆದಿಟ್ಕೊಂಡಿರಿ. ನೋಡಿ, ಈ ಥರ ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ನಾವಿದನ್ನು ಕಟ್ ಮಾಡ್ಕೋಬೇಕು. ಈ ಥರ ಇಷ್ಟಿಷ್ಟು ಪೀಸು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹವೇಜ್ ಮಸಾಲ, ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಕಡಲೆ ಹಿಟ್ಟಿನ ಮಿಶ್ರಣ ಮಾಡಿದ್ನಲ್ಲ, ಅದಕ್ಕೆ ಈ ಥರ ಡಿಪ್ ಮಾಡಬೇಕು. ಈ ಥರ ಎಲ್ಲನೂ ಈ ಥರ ಡಿಪ್ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ನಾನು ಇಲ್ಲಿ ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ. ಇವಾಗ ಈ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಲೈಟಾಗಿ ಡಿಪ್ ಮಾಡಿ, ತುಂಬ ಡಿಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಈ ಥರ ಶಾವಿಗೆಯಲ್ಲಿ ಅದ್ಬಿಟ್ಟು ಎಲ್ಲ ಇಟ್ಕೊಳ್ಳಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿರಿ. ಈ ಥರ ಇಲ್ಲಿ ನೋಡಿ, ನಾನು ಈ ಥರ ಎಲ್ಲದಕ್ಕೂ ಶಾವಿಗೆನ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಅದು ಎಷ್ಟು ಡಿಪ್ ಆಗುತ್ತೋ ಅಷ್ಟು ಡಿಪ್ ಆಗಲಿ, ಅಥವಾ ಸ್ವಲ್ಪ ಏನಾದರೂ ಶಾವಿಗೆ ಹತ್ಕೊಂಡಿದ್ರು ನಮಗೆ ಅಷ್ಟೇ ಸಾಕು. ಈ ಥರ ನೋಡಿ, ನಿಮ್ಗೇನಾದರೂ ಶಾವಿಗೆ ಏನಾದರೂ ಡಿಪ್ ಆಗಲಿಲ್ಲ ಅಂತ ಹೇಳಿದರೆ ನೀವು ಒಂದು ಕೆಲಸ ಮಾಡ್ಬೋದು. ಒಂದು ಬೌಲಲ್ಲಿ ಒಂದು ಕಾರ್ನ್ ಫ್ಲೋರು ನೀರು ಮಾಡಿಕೊಂಡು ಅದರಲ್ಲಿ ಇದನ್ನು ಅದ್ಬಿಟ್ಟು ನೀವು ಈ ಥರ ಶಾವಿಗೆನ ಅಂಟಿಸ್ಬೋದು. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿಯೂ ನೀವು ಇದಕ್ಕೆ ಶಾವಿಗೆಯಲ್ಲಿ ಡಿಪ್ ಮಾಡ್ಬೋದು. ನಾನಿವಾಗ ಮಾಡಿದ್ನಲ್ಲ ಆ ಥರ. ಈಗ ಒಂದು ತವಾ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ. ಇವಾಗ ನಾನು ಒಂದೊಂದೇ ಇದರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಒಂದು ತವಾದ ಮೇಲೆ ಎಣ್ಣೆ ಹಾಕಿ ಈ ಥರ ನಾವು ಇದನ್ನು ಶಾಲೋ ಫ್ರೈ ಮಾಡಬೇಕು. ಇವಾಗ ಒಂದೊಂದನ್ನೇ ಈ ಥರ ಉಲ್ಟಾ ಮಾಡಿ ಹಾಕಬೇಕು. ಮತ್ತೆ ನೋಡಿ, ಈ ಥರ ಉಲ್ಟಾ ಮಾಡಿ ಹಾಕಿ ಎಲ್ಲದನ್ನು ಹೀಗೆ ಉಲ್ಟಾ ಮಾಡಿ ಹಾಕ್ತಾ ಹೋಗೋಣ. ಎರಡೂ ಕಡೆ ಬೇಯಿಸಬೇಕು. ಇದು ನಾವು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಈ ಥರ ತುಂಬ ಹೊತ್ತು ಇದು ಆಲ್ರೆಡಿ ಬೆಂದಿದೆ ಅಲ್ವಾ. ಸೊ ನಮಗೆ ಮೇಲಿಂದು ಕೋಟಿಂಗ್ ಅಷ್ಟೇ ಬೇಯಬೇಕಲ್ವಾ. ಸೊ ಅದನ್ನು ಬೇಯಲಿಕ್ಕಷ್ಟೇ ನಾವು ಇದನ್ನು ಈ ಥರ ಎಲ್ಲ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಟ್ಯಾರೋ ರೂಟ್ ಫ್ರೈ, ತವಾ ಫ್ರೈ. ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಹಾಗೂ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದನ್ನು